ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರು ಆದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ, ಈ ಸಮಯ ನಾವು ಧ್ಯಾನಿಸಲಿರುವ ರಕ್ಷಣೆಯ ದೇವರ ಮಾತು 12 ಅಪೊಸ್ತಲರ ಬಗ್ಗೆ ಪ್ರಿಯರೇ. ಯೇಸು ಕ್ರಿಸ್ತನ ಅಪೊಸ್ತಲರು, ಶಿಷ್ಯರ ಬಗ್ಗೆ ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನದ ಕೃಪೆಯನ್ನು, ದೇವರ ಪರಿಶುದ್ಧಾತ್ಮನ ಬುದ್ಧಿ ವಿಕಾಸವನ್ನು, ಚೈತನ್ಯವನ್ನು, ಅರ್ಥ ಮಾಡಿಕೊಳ್ಳುವ ಜ್ಞಾನವರವನ್ನು, ಕೃಪೆಯನ್ನು ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ. 12 ಅಪೊಸ್ತಲರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ತಂದೆ, ಯೇಸು ಕ್ರಿಸ್ತ ನಾಮದಲ್ಲಿ ಯೇಸುವೆ, ನೀವೇ ನಿಮ್ಮ ಪರಿಶುದ್ಧ ಗ್ರಂಥ ವಾಕ್ಯಗಳ ಮುಖಾಂತರ, ಪರಿಶುದ್ಧ ಆತ್ಮನ ಮುಖಾಂತರ ಮಾತನಾಡಬೇಕೆಂದು ನಿಮ್ಮ ಶಿಷ್ಯರ ಲಕ್ಷಣಗಳನ್ನು ನಾವು ಹೊಂದಿಕೊಳ್ಳುವಂತೆ ನೀವು ನಿಮ್ಮ ಶಿಷ್ಯರನ್ನು ಆರಿಸಿಕೊಂಡಾಗ ಅವರನ್ನು ಪ್ರಾರ್ಥನೆಯಲ್ಲಿ ಗುರುತಿಸಿ ಸಿದ್ಧ ಮಾಡಿದಂತೆ ಇಂದು ಸೇವೆ ಮಾಡುತ್ತಿರುವ ಅನೇಕ ನಿಮ್ಮ ಸೇವಕರು ಪ್ರಾರ್ಥನೆಯಲ್ಲಿ ಎದುರು ನೋಡಿ ಅನೇಕ ಜನರನ್ನು ನಿಮ್ಮ ಶಿಷ್ಯರನ್ನಾಗಿ ಮಾಡುವಂತೆ ಅನುಗ್ರಹಿಸಬೇಕೆಂದು ಹೀಗೆ ಮಾತನಾಡುವ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ದೇವ, ಬೆಳೆ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದ್ದರಿಂದ ಬೆಳೆಯ ಕೊಯ್ಲಿಗಾಗಿ ಯಜಮಾನನೇ ಕೊಯ್ಲುಗಾರರನ್ನು, ಆಳುಗಳನ್ನು ಕಳುಹಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಂಬಿಗಸ್ತ ಆಳು, ನೀತಿವಂತರಾದ ಆಳು, ಪರಿಶುದ್ಧರಾದ ದೇವರ ಪರಿಶುದ್ಧತೆಯಿಂದ ಸೇವಿಸುವ ಆಳುಗಳು ಅಂಥ ಕೃಪೆ ನಿಮ್ಮ ಸಮಾಜದ ಮೇಲೆ, ಸಭೆಯ ಮೇಲೆ, ನಿಮ್ಮನ್ನು ವಿಶ್ವಾಸ ಕುಟುಂಬಗಳ ಮೇಲೆ, ಜೀವಿತದ ಮೇಲೆ ಪರಿಶುದ್ಧ ಆತ್ಮ ಮೂಲಕ ಅನುಗ್ರಹಿಸಬೇಕೆಂದು ಹೀಗೆ ಸೈತಾನನನ್ನು ನಿಮ್ಮ ಮಕ್ಕಳ ಜೀವಿತದಲ್ಲಿ ನಾಶ ಮಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ರಕ್ಷಣೆಯ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. Jesus Christ name we pray. Amen. Amen. Thank you, Father. Thank you, Jesus Christ. Thank you, Holy Ghost, fire, living water, flow. Amen. ಬನ್ನಿರಿ ಪ್ರಿಯರೇ, 12 ಅಪೊಸ್ತಲರ ಅಂಶ. ನಾವು ಈ ವಾಕ್ಯ ಭಾಗದೊಳಗೆ ಪ್ರವೇಶ ಆಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ. ಹಾಡು ನನ್ನ ಪ್ರಿಯನು ಯೇಸು, ನನ್ನ ಪ್ರಿಯನು. ಅದು ಪ್ರಿಯರೇ, ಯೇಸು ನಮ್ಮೆಲ್ಲರ ಪ್ರಿಯನಾಗಿದ್ದಾನೆ. ತಂದೆಯಾದ ದೇವರೇ ಯೇಸು ಕ್ರಿಸ್ತನನ್ನು ಕುರಿತು ದೀಕ್ಷಾ ಸ್ನಾನದ ಮಾಡಿಸುವಾಗ ಯೋಹಾನ ಆಕಾಶ ಒಡೆದು 2 ಭಾಗ ಪಾರಿವಾಳದ ರೂಪದಲ್ಲಿ ದೇವರಾತ್ಮ ಇಳಿದು ಬರುತ್ತಾನೆ. ಹೌದು, ಆಕಾಶದಿಂದ ಸ್ವರ ಬರುತ್ತದೆ, ವಾಣಿ, ವಾಕ್ಯ. ಈತನು ನನ್ನ ಪ್ರಿಯ ಕುಮಾರನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತಿಗೆ ಕಿವಿಗೊಡಿರಿ, ಅಥವಾ ಈತನ ನಲ್ಲಿ ನನ್ನ ಆತ್ಮವನ್ನು ಇಟ್ಟಿದ್ದೇನೆ. ಹೌದು ಪ್ರಿಯರೇ, ಹೀಗೆ ಯೇಸುವನ್ನು ಪ್ರೀತಿಸುವುದಾದರೆ ನಾವು ದೇವರಿಗೆ ಮೆಚ್ಚುಗೆ ಆಗುತ್ತೇವೆ. ಯೇಸುವಿನಲ್ಲಿ ಇಟ್ಟಂಥ ತಂದೆಯ ಆತ್ಮ ನಮ್ಮಲ್ಲಿ ಬರುತ್ತಾನೆ. ಯೇಸುವೆ ತಂದೆಗೆ ಮೆಚ್ಚುಗೆ ಆದಂತೆ ನಾವು ಮೆಚ್ಚುಗೆ ಆಗುತ್ತೇವೆ. ಯೇಸುವಿನ ಮಾತನ್ನು ಕೇಳಿರಿ ಎಂದು ತಂದೆ ಹೇಳಿದಂತೆ ನಮ್ಮ ಮಾತನ್ನು ಇತರರು ಕೇಳುವಂತೆ ಮಾಡುತ್ತಾನೆ. ಅಂಥ ಕೃಪೆ ಪ್ರಭು ನಮ್ಮ ಮೇಲೆ ನೀಡಲು ದೇವಚಿತ್ತದಂತೆ. ಆಮೇನ್. ಹಾಡೋಣ ಪ್ರಿಯ, ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು. ನನ್ನ ಪ್ರಿಯನು ಯೇಸು, ನನ್ನ ಪ್ರಿಯನು, ನನ್ನ ಪ್ರಿಯನಿಗೆ ನಾ ಸ್ವಂತ ತಾನೇ. ನನ್ನ ಪ್ರಿಯನು ಯೇಸು, ನಮ್ಮ ಪ್ರಿಯನು, ನಮ್ಮ ಪ್ರಿಯನಿಗೆ ನಾವು ಸ್ವಂತ ತಾನೇ. ನನ್ನ ಪ್ರಿಯನು ನನ್ನವನು, ನಮ್ಮ ಪ್ರಿಯನು ಯೇಸು ನಮ್ಮತನು. ನನ್ನ ಪ್ರಿಯನು ಯೇಸು, ನನ್ನ ಪ್ರಿಯನು, ನನ್ನ ಪ್ರಿಯನಿಗೆ ನಾ ಸ್ವಂತ ತಾನೇ. ಮರಣದ ಮುಳ್ಳು ನನ್ನೊಳಗೆ ಮುರಿದ, ಕಹಿಯನ್ನು ಸಿಹಿಯಾಗಿ ಮಾರ್ಪಡಿಸಿದ ಯೇಸು. ಮರಣದ ಮುಳ್ಳು
ನನ್ನೊಳಗೆ ಮುರಿದ ಮಾರವನ್ನು ಮಧುರವಾಗಿ ಮಾಡಿದ ಮನಸ್ಸನ್ನು ಮಂದಿರವಾಗಿ ಮಾಡಿದ ನಮ್ಮ ಮನಸ್ಸನ್ನು ಮಂದಿರವಾಗಿ ಮಾಡಿದ ನನ್ನ ಪ್ರಿಯನು ಯೇಸು ನನ್ನ ಪ್ರಿಯನು ನನ್ನ ಪ್ರಿಯನಿಗೆ ನಾ ಸ್ವಂತ ತಾನೇ ಎನ್ನುವ ಧ್ವಜವನ್ನು ನನ್ನ ಮೇಲೆತ್ತಿ ಕುಗ್ಗಿದ ಮನಸ್ಸನ್ನು ಆಕಾಶಕ್ಕೆತ್ತಿ ಕೃಪೆಯಲ್ಲಿ ಪರವಶ ಹೊಂದಿಸಿದ ತನ್ನ ಕೃಪೆಯೋಳು ಪರವಶ ಹೊಂದಿಸುವ ನನ್ನ ಪ್ರಿಯನು ಯೇಸು ನನ್ನ ಪ್ರಿಯನು ನನ್ನ ಪ್ರಿಯನಿಗೆ ನಾ ಸ್ವಂತ ತಾನೇ ಸಂಗವಾಗಿ ನನ್ನ ಸೇರಿಸಿಕೊಂಡು ಸಂಪೂರ್ಣ ನಿಯಮಗಳೆಲ್ಲವನ್ನು ಸಂಗವಾಗಿ ನನ್ನ ಸೇರಿಸಿಕೊಂಡು ಸಂಪೂರ್ಣ ನಿಯಮಗಳೆಲ್ಲವನ್ನು ಸಂಗೀತವಾಗಿ ಕೇಳ ಮಾಡಿದ ಆಮೇನ್ ಸಂಗೀತದಂತೆ ಕೇಳ ಮಾಡಿದ ನನ್ನ ಪ್ರಿಯನು ಯೇಸು ನನ್ನ ಪ್ರಿಯನು ನನ್ನ ಪ್ರಿಯನಿಗೆ ನಾ ಸ್ವಂತ ತಾನೇ ಜೀವಿತವೇ ಜಲರೇಖೆಯಂತೆ ಚದರಿದ ಸಮಯಗಳಲ್ಲೆಲ್ಲ ಜೀವಿತವೇ ಜಲರೇಖೆಯಾಗಿ ಚದರಿದ ಸಮಯಗಳಲ್ಲೆಲ್ಲ ಕರೆಯನ್ನು ಸ್ಥಿರಪಡಿಸುವ ಕೃಪೆಯಲ್ಲಿ ಕರೆಯನ್ನು ಸ್ಥಿರಪಡಿಸಿದ ಕೃಪೆಯಿಂದ ನನ್ನ ಪ್ರಿಯನು ಯೇಸು ನನ್ನ ಪ್ರಿಯನು ನನ್ನ ಪ್ರಿಯನಿಗೆ ನಾ ಸ್ವಂತ ತಾನೇ ಸಂಬರವೇ ಯೇಸು ಮಡಿಲಲ್ಲಿ ಔತಣವೇ ಯೇಸು ಮಡಿಲಲ್ಲಿ ಸರ್ವಾಂಗ ಸುಂದರನಾಗಿ ಬರುವ ವೇಳೆ ಆಮೇನ್ ಹಬ್ಬವೇ ಯೇಸು ಮಡಿಲೊಳಗೆ ಸರ್ವಾಂಗ ಸುಂದರನಾಗಿ ಬರುವ ವೇಳೆ ಸಂತೋಷವಾಯಿತು ಆ ಶುಭ ವೇಳೆ ಸಮೀಪವಾಯಿತು ಆ ಶುಭ ವೇಳೆ ಸಮೀಪವಾಯಿತು ಆ ಶುಭ ವೇಳೆ ನನ್ನ ಪ್ರಿಯನು ಯೇಸು ನನ್ನ ಪ್ರಿಯನು ನನ್ನ ಪ್ರಿಯನಿಗೆ ನಾ ಸ್ವಂತ ತಾನೇ ನನ್ನ ಪ್ರಿಯನು ನನ್ನವನು ನಮ್ಮ ಪ್ರಿಯನು ಯೇಸು ನಮ್ಮವನು ನನ್ನ ಪ್ರಿಯನು ಯೇಸು ನನ್ನ ಪ್ರಿಯನು ನನ್ನ ಪ್ರಿಯನಿಗೆ ನಾ ಸ್ವಂತ ತಾನೇ ಆಮೆನ್ ಹಾಲೆಲೂಯಾ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ ಆಮೆನ್ we welcome you Father Jesus Christ mighty name Holy Ghost welcome you with your fire living water one God eternal life we listen in this message please understand us make us a new creation in your gracely Jesus name Father guide us lead us talk us, cleanse us, forgive us, give us your Christ mind, Christ nature, Christ heart, Christ spirit, and we follow your footsteps of cross. Father, you listen our prayer.
in your will. We pray, Father, in Jesus Christ's name. Amen. Amen. Thank you, Father. Thank you, Jesus Christ. Thank you, Holy Ghost, fire, living water flow. Amen. ಬನ್ನಿರಿ ಪ್ರಿಯರೇ, 12 ಜನ ಅಪೊಸ್ತಲರ ಬಗ್ಗೆ ಧ್ಯಾನಿಸೋಣ. ಹೌದು ಪ್ರಿಯರೇ, 12 ಜನ ಅಪೊಸ್ತಲರನ್ನು ಯೇಸು ಆರಿಸಿಕೊಳ್ಳುತ್ತಾನೆ. ನಾವು ಲೂಕ ಸುವಾರ್ತೆ 6ನೇ ಅಧ್ಯಾಯ 12ನೇ ವಾಕ್ಯ ಭಾಗದಿಂದ 13ನೇ ವಾಕ್ಯ ಭಾಗದವರೆಗೆ ಧ್ಯಾನಿಸ್ತೇವೆ ಪ್ರಿಯರೇ. ಪರಿಶುದ್ಧ ಗ್ರಂಥ ಇದ್ದವರು ತೆಗೆದು ನೋಡಬಹುದು. ಲೂಕ್ ಗಾಸ್ಪಲ್ ಚಾಪ್ಟರ್ 6 ವರ್ಸ್ 12 to 16 ಇಲ್ಲಿ ಓದುತ್ತೇವೆ. ಯೇಸು 12 ಅಪೊಸ್ತಲರನ್ನು ಆರಿಸಿಕೊಳ್ಳುವ ಮೊದಲು ಬೆಟ್ಟಕ್ಕೆ ಹೋಗಿ ಎಣ್ಣೆ ಮರಗಳ ಗುಡ್ಡವನ್ನು ಹತ್ತಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದ ಪ್ರೇರೆ. ಮತ್ತು ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂದು ಹೆಸರಿಡುತ್ತಾನೆ. ಲೂಕ ಸುವಾರ್ತೆ 6ನೇ ಅಧ್ಯಾಯ 12ರಿಂದ 13ನೇ ವಾಕ್ಯದಲ್ಲಿ ಓದುತ್ತೇವೆ. ಹೀಗೆ ಯೇಸು ಶಿಷ್ಯರನ್ನು ಮೊದಲೇ ಆರಿಸಿಕೊಂಡಿದ್ದರೂ ಕಣ್ಣಿಗೆ ಕಂಡವರನ್ನೆಲ್ಲ ತನ್ನ ಶಿಷ್ಯರನ್ನಾಗಿ ಆರಿಸಿಕೊಂಡಿಲ್ಲ ಪ್ರೇರೆ. ಪ್ರಾರ್ಥನೆಯಲ್ಲೇ ದೇವರಲ್ಲಿ ಪ್ರಾರ್ಥಿಸಿ ಯಾರು ಶಿಷ್ಯರಾಗಬೇಕೆಂದು ಏರ್ಪಡಿಸಿಕೊಂಡಿದ್ದ ಕಣ್ಣಿಗೆ ಕಂಡವರನ್ನೆಲ್ಲ ತನ್ನ ಶಿಷ್ಯರನ್ನಾಗಿ ಆರಿಸಿಕೊಳ್ಳಲಿಲ್ಲ. ಹೌದು, ಮತ್ತು ಇಸ್ರಾಯೇಲ್ಯರ ಮಧ್ಯದಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಸೇವೆಗಾಗಿ ಅವರನ್ನು ತಮ್ಮನ್ನು ತಾವೇ ಉತ್ತೇಜಿಸುವ ಸಾಮರ್ಥ್ಯವುಳ್ಳವರನ್ನಾಗಿ ಆರಿಸಿಕೊಳ್ಳುವಿಕೆಯೊಂದಿಗೆ ಅವರಿಗೆ ದುರಾತ್ಮಗಳನ್ನು ಓಡಿಸುವುದಕ್ಕೂ ಎಲ್ಲ ರೀತಿಯ ರೋಗಗಳನ್ನು ವಾಸಿ ಮಾಡುವುದಕ್ಕೂ ಅಧಿಕಾರವನ್ನು ಕೊಡುತ್ತಾನೆ ಯೇಸು ರಕ್ಷಕ ದೇವರು. ಹೀಗೆ ದೇವಕುಮಾರನಾದ ಯೇಸುವಿನ ಶಿಷ್ಯರಲ್ಲಿ ಹೆಚ್ಚಿನವರು ವಯಸ್ಸಿನಲ್ಲಿ 20ರ ಇರಬಹುದು ಪ್ರೇರೆ. ಹೌದು, ಚರಿತ್ರೆ ಪ್ರಕಾರ ವಿವಿಧ ಉದ್ಯೋಗಗಳಲ್ಲಿ ನಿರತರಾಗಿದ್ದರು. ಈ ಶಕ್ತರಾದ ಯುವಕರಲ್ಲಿನ ನಿಜವಾದ ಶಿಷ್ಯತ್ವವು ಯೇಸುವಿನೊಂದಿಗಿರುವ ಸಹವಾಸದ ಮೇಲೆಯೇ ಅವಲಂಬಿತವಾಗಿತ್ತು. ಇವರು ಅದ್ಭುತಗಳನ್ನು ಮಾಡಿದರು. ಆ ಅಧಿಕಾರವನ್ನು ಯಾರೊಬ್ಬರಿಗೂ ವರ್ಗಾಯಿಸಲಿಲ್ಲ. ಹೌದು, ಯೇಸುವಿಗೆ ಅನೇಕ ಮಂದಿ ಶಿಷ್ಯರಿದ್ದರು. ಆರಿಸಿಕೊಂಡಿದ್ದು 12 ಮಂದಿಯನ್ನು ಮಾತ್ರ. ಹೌದು, ಈ 12 ಜನರ ಜೀವಿತಗಳನ್ನು ಪ್ರಾರ್ಥನೆಯಲ್ಲಿ ಪರಿಶೀಲನೆ ಮಾಡಿ ರಾತ್ರಿಯೆಲ್ಲ ಯೇಸು ಸಾಮಾನ್ಯರನ್ನು ಅಪೂರ್ಣರನ್ನು ಮತ್ತು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂದು ಹೆಸರಿಡುತ್ತಾನೆ. ಅಂದರೆ ಪ್ರಾರ್ಥನೆಯೊಂದಿಗೆ ಎಚ್ಚರಿಕೆಯಿಂದ ತನಗೆ ಇಷ್ಟವಾದವರನ್ನು, ಅಂದರೆ ದೇವರ ಚಿತ್ತದ ಪ್ರಕಾರ ಶಿಷ್ಯರು ತಮ್ಮೊಂದಿಗಿರಬೇಕೆಂದು ಶಕ್ತಿಯುಳ್ಳ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಪ್ರಕಟಿಸುವವರಾಗಬೇಕೆಂದು ಆಯ್ಕೆ ಮಾಡುತ್ತಾನೆ ಪ್ರೇರೆ. ಹೌದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು 12 ಜನ ಶಿಷ್ಯರನ್ನು ಆರಿಸಿಕೊಳ್ಳುತ್ತಾನೆ. ಈಗ ಶಿಷ್ಯರೆಂದರೇನು ಎನ್ನುವ ನಾವು ಅರ್ಥದಲ್ಲಿ ನೋಡುವುದಾದರೆ, ಡಿಸೈಪಲ್ ಸರ್ವ್ ಆ್ಯಂಡ್ ವರ್ಕ್ ಹ್ಯಾಸ್ ಹಿ ಲರ್ನ್. ಆದರೆ ಡಿಸೈಪಲ್ ಅಪೊಸ್ತಲರು ಅಥವಾ ಶಿಷ್ಯರು ಸೇವಾಪೂರ್ವಕವಾಗಿ ಕೆಲಸ ಮಾಡಬೇಕು, ಯೇಸುವಿನಿಂದ ಕಲಿತಂತೆ. ಹೌದು ಪ್ರೇರೆ. ಹೀಗೆ ಕಲಿಯುತ್ತಾ ಕೆಲಸ ಕಾರ್ಯನಿರ್ವಹಿಸುವವರು ಶಿಷ್ಯರು. ಮತ್ತು ಪ್ರಭುವನ್ನು ಅವಲಂಬಿಸಿಕೊಂಡು ಯೇಸು ಕ್ರಿಸ್ತನ ಮಾತುಗಳನ್ನು ಅವಲಂಬಿಸಿಕೊಂಡು ಕಲಿಯಬೇಕು. ಪ್ರತ್ಯೇಕವಾಗಿಯೂ ಪರೋಕ್ಷವಾಗಿಯೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಾರ್ಯನಿರ್ವಾಹಕನೇ ಶಿಷ್ಯನು. ಅವರ ಕೃತ್ಯಗಳನ್ನು ಬಲ್ಲವನಾದ್ದರಿಂದ, ಅಂದರೆ ಯೇಸು ಕ್ರಿಸ್ತನ ಮಾರ್ಗ ಸತ್ಯ ಜೀವವನ್ನು ಬಲ್ಲಾತನಾದ್ದರಿಂದ ಆರಿಸಿಕೊಳ್ಳುತ್ತಾನೆ. ಹೌದು, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 1 ವರ್ಡ್. ಅಂದರೆ ಇಲ್ಲಿ ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೀ ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಹೌದು ಪ್ರೇರೆ. ಅಂದರೆ ಇಲ್ಲಿ ಇನ್ನೂ ಅನೇಕ ವಾಕ್ಯ ಇದೆ. ಆದರೆ ಯೇಸು ಕ್ರಿಸ್ತನ ಕೃತ್ಯಗಳನ್ನು ಅವರು ಬಲ್ಲೆಯವರಾಗಿದ್ದರು ಪ್ರೇರೆ. ಈತ ದೇವರಿಂದ ಬಂದಾತನು, ದೇವರೇ ಈತನಲ್ಲಿದ್ದುಕೊಂಡು ತನ್ನ ಕಾರ್ಯಗಳನ್ನು ನಡೆಸುತ್ತಿದ್ದಾನೆ, ಸ್ವಂತ ನಡೆಸುತ್ತಿಲ್ಲ ಎಂದು ಬಲ್ಲವರಾಗಿದ್ದರು ಯೇಸು ಕ್ರಿಸ್ತರ ಕೃತ್ಯಗಳನ್ನು ಶಿಷ್ಯರು. ಹೀಗೆ ಯೇಸು ಆರಿಸಿಕೊಂಡ ಶಿಷ್ಯರಲ್ಲಿ ಅಧಿಕವಾಗಿ ಬೆಸ್ತರಿಯಾಗಿದ್ದರು. ಅವರು ತಮ್ಮ ಬಲೆಗಳನ್ನು ಬೀಸುತ್ತಿದ್ದರು ಹಾಗೂ ಬಲೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದರು, ಕೂಡಿ ಕೆಲಸ ಮಾಡುತ್ತಿದ್ದರು, ಪ್ರಯಾಸ ಪಡುತ್ತಿದ್ದರು. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 18-21 ನೋಡುತ್ತೇವೆ. ಲೂಕ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೀಗೆ
ಪ್ರಭು ಯೇಸುವಿನ ನಾಯಕತ್ವದಲ್ಲಿಯೂ ಆತನ ಸಾಧನಗಳಾಗಿ ಕಾರ್ಯನಿರ್ವಹಿಸಬೇಕು. ಪ್ರಭುವಿನ ಕರ್ತನ ಮಾರ್ಗದಲ್ಲಿ ಒಬ್ಬರಿಂದ ಒಬ್ಬರು ಕಲಿಯಬೇಕು. ಒಬ್ಬರ ಅನುಭವದ ಮೂಲಕ ಕಲಿಯುವುದರಿಂದ ಪ್ರಯೋಜನವಾಗುವುದು. ಅದು ಪ್ರೇರೆ. ಹೀಗೆ ಸೇವಕನು ಯಜಮಾನನ ಕೈ ಕೆಳಗೆ ಕಲಿಯಬೇಕಾಗಿದೆ. ಕಲಿಯುತ್ತಾ ಮುಂದೆ ಸೇವಿಸುತ್ತಾ ಸಾಗಬೇಕು. ಹೌದು, ಲರ್ನಿಂಗ್ ಆ್ಯಂಡ್ ಸರ್ವಿಂಗ್. ಹೀಗೆ ಸೇವಕನ ಯಜಮಾನನು ಯಾರು? ಬೋಧಕನೇ, ಗುರುವಿಗೆ ಗುರುವಾಗಿರುವ ಕ್ರಿಸ್ತ ಯೇಸುವೆ. ಆತನ ಯಾಜಕತ್ವದಲ್ಲಿ ಕಲಿಯುವ ಸಮಯದಲ್ಲಿಯೇ ದೇವರಿಗಾಗಿ ಕೆಲಸ ಮಾಡುತ್ತಾ ಸೇವೆ ಮಾಡಬೇಕು. ಸರ್ವ್ ಆ್ಯಂಡ್ ವರ್ಕ್ ಆ್ಯಸ್ ಹಿ ಲರ್ನ್. ಹೌದು ಪ್ರೇರೆ. ಸೇವೆ ಮಾಡಬೇಕು, ಕೆಲಸ ಮಾಡಬೇಕು. ಯೇಸು ಕಲಿತಂತೆ ಯೇಸುವಿನಿಂದ ಕಲಿತಂತೆ ಯೇಸು ತನ್ನ ಶಿಷ್ಯರೊಂದಿಗೆ ಸಮಯವನ್ನು ಕಳೆದನು. ಅವರ ಜೀವಿತದಲ್ಲಿ ಎಷ್ಟೋ ಅನುಬಂಧವುಳ್ಳವನಾಗಿದ್ದನು. ತನ್ನ ಪಾಲನೆ ಅಧಿಕಾರಕ್ಕೆ ವಿಧೇಯತೆಯುಳ್ಳ ಜೀವನ ಅಳವಡಿಸಿಕೊಳ್ಳಲು ಶಿಷ್ಯರಿಂದ ಆಶಿಸಿದನು. ಪರಲೋಕ ತಂದೆಗೆ ಮತ್ತು ತಂದೆಯಾದ ದೇವರು ಯೇಸುವಿಗೆ ತನಗೆ ಕೊಟ್ಟಿರುವ ಕೃಪಾವರಗಳನ್ನು ಶಿಷ್ಯರಿಗೆ ಪ್ರಕಟಿಸುತ್ತಾನೆ ಪ್ರೇರೆ. ಹೌದು, ಪರಲೋಕ ತಂದೆ ತನಗೆ ಕೊಟ್ಟಿರುವ ಎಲ್ಲ ಬೆಳಕಿನ ಆಶೀರ್ವಾದ, ಅಧಿಕಾರವನ್ನು, ವರಗಳನ್ನು ಶಿಷ್ಯರಿಗೆ ಪ್ರಕಟಿಸಿದನು ಹಾಗೂ ತನ್ನನ್ನು ತಾನೇ ಅವರಿಗೆ ಪ್ರಕಟಪಡಿಸಿಕೊಂಡನು. ಹೌದು, ಹೀಗೆ ಯೇಸು ಶಿಷ್ಯರನ್ನು ಆರಿಸಿಕೊಂಡಾಗ ಅವರಿಗೆ ಶಿಷ್ಯತ್ವ, ಸೇವೆಯ ಬಗ್ಗೆ, ಕೆಲಸದ ಬಗ್ಗೆ ತನ್ನ ಜೀವಿತದ ಮುಖಾಂತರ ಕಲಿಸುತ್ತಾನೆ ಪ್ರೇರೆ. ಹೀಗೆ ಶಿಷ್ಯರು ಕಲಿಯುವ ವಿಧಾನ, ಮೆಥಡ್ ಆಫ್ ಲರ್ನಿಂಗ್ ನೋಡುವುದಾದರೆ ಸಿದ್ಧಾಂತ ಮತ್ತು ಅನುಸರಣೆ, ಥಿಯರಿ ಆ್ಯಂಡ್ ಪ್ರಾಕ್ಟೀಸ್. ಅದು ಪ್ರೇರೆ. ತಿಳಿದುಕೊಂಡು ಕಾರ್ಯರೂಪಕ್ಕೆ ತರಬೇಕು. ಕರ್ತನು ತಾನೇ ಕರೆದಿರುವುದರಿಂದ ಆತನನ್ನು ಅನುಕರಿಸಿ ಕಲಿತು ತರಬೇತಿ ಹೊಂದಿ ಕರೆದವನ ಉದ್ದೇಶವನ್ನು ಈಡೇರಿಸಲು ಸೇವೆ ಮಾಡಬೇಕಾಗಿದೆ. ಕಾರ್ಯಗಳೆಂದರೆ ಪ್ರತ್ಯಕ್ಷವಾದ ಕಾರ್ಯಗಳು, ಪರೋಕ್ಷವಾದ ಕಾರ್ಯಗಳು. ಹೌದು, ಕಲಿಯುವ ವಿಧಾನದಲ್ಲಿ ಪ್ರತ್ಯಕ್ಷ ಪರೋಕ್ಷ ಕಾರ್ಯ. ಕೊರಿಂಥ 1ನೇ ಪತ್ರಿಕೆ 12-27-31 ಓದುತ್ತೇವೆ. ಕರ್ತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಉಪದೇಶಕರನ್ನಾಗಿಯೂ, ಇನ್ನು ಕೆಲವರನ್ನು ಸುವಾರ್ತಿಕರನ್ನಾಗಿಯೂ ಹಾಗೂ ಸಭಾಪಾಲಕರನ್ನಾಗಿ ನೇಮಿಸಿದ್ದಾನೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುತ್ತೇವೆ. ಎಫೆಸಿಯನ್ಸ್ ಚಾಪ್ಟರ್ 4:11. ಹೀಗೆ ಇನ್ನೂ ಸಭಾ ಸೇವೆಗಳಿವೆ. ಸಭೆಯಲ್ಲಿ ಬೋಧಿಸುವ ಸೇವೆ, ಬುದ್ಧಿ ಹೇಳುವ ಸೇವೆ, ದಾನ ಕೊಡುವ ಸೇವೆ, ಹಿರಿತನ ನಡೆಸುವ ಸೇವೆ, ಉಪಕಾರ, ಪ್ರಸಂಗ, ಉಪದೇಶ, ಪ್ರಾರ್ಥನೆ ಮಾಡುವ ಸೇವೆ, ಕಾಯುವುದು, ದೈವಜನರನ್ನು ಸೇವೆ, ಮೇಲ್ವಿಚಾರಣೆ ಸೇವೆ, ವಾಕ್ಯೋಪದೇಶ ಮೊದಲಾದ ಅವುಗಳನ್ನು ಅನುಸರಿಸುವವರಾಗಿರಬೇಕು. ಹೌದು ಪ್ರೇ. ರೋಮ ಪತ್ರಿಕೆ 12ನೇ ಅಧ್ಯಾಯ 7-10 ಓದುತ್ತೇವೆ. ತಿಮೋತಿ 2ನೇ ಪತ್ರಿಕೆ 5ನೇ ಅಧ್ಯಾಯ 17 ವಾಕ್ಯ ಓದುತ್ತೇವೆ. ಯಾಕೋಬ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ, ಇಬ್ರಿಯ 13ನೇ ಅಧ್ಯಾಯ 7-17 ಓದುತ್ತೇವೆ. ಹೌದು ಪ್ರೇರೆ. ಮತ್ತು ಕೊರಿಂಥ 1ನೇ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಎಫೆಸ ಪತ್ರಿಕೆಯಲ್ಲಿ ಕೂಡ ಓದುತ್ತೇವೆ. ಹೀಗೆ ಕಲಿಯುವ ವಿಧಾನ. ಹೌದು ಪ್ರೇರೆ. ಶಿಷ್ಯರನ್ನು ಆರಿಸಿಕೊಂಡ ನಂತರ ಶಿಷ್ಯತ್ವದಲ್ಲಿ ನಡೆಸಿದನು. ಶಿಷ್ಯರು ಯೇಸುವಿನಿಂದ ಕಲಿತು ಆ ಶಿಷ್ಯರು ದೇವರ ಆತ್ಮನಿಂದ ತುಂಬಿದವರಾಗಿ ಸಭೆಯನ್ನು ಕಟ್ಟಿದರು ಪ್ರೇರೆ ಮತ್ತು ಯೆರೂಸಲೇಮಿನಲ್ಲಿ ಬೋಧಿಸಿದರು. ಹೌದು, ಯೆರೂಸಲೇಮಿನಿಂದ ಬಂದಿದ್ದ ಅಪೊಸ್ತಲರು, ಪೇತ್ರ, ಇನ್ನಿತರ ಅಪೊಸ್ತಲರು ಯಹೂದ್ಯರ ಮಧ್ಯದಲ್ಲಿಯೂ ಸೇವೆ ಮಾಡುತ್ತಿದ್ದಾರೆ. ಆದರೂ ಕೆಲವು ಸಂದರ್ಭದಲ್ಲಿ ಅವರವರ ನಿಯಮಗಳನ್ನು ಸರಳಗೊಳಿಸಿ ಯಹೂದ್ಯರಿಗೂ ಅನ್ಯರಿಗೂ ಕೂಡ ಬೋಧಿಸಿದರು. ಮೊದಲು ವಿಧೇಯರಾಗಬೇಕು ದೇವರ ವಾಕ್ಯವಾದ ಯೇಸುವಿಗೆ ಎನ್ನುವ ಆ ಜ್ಞಾನ, ವಿಧೇಯತೆ ತಿಳಿಯಪಡಿಸಿದರು. ಮಾರ್ಕ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 28:19. ಹೀಗೆ ಎಲ್ಲ ಜನರು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ವಿಶ್ವಾಸವರಿಗೆ ದೀಕ್ಷಾಸ್ನಾನ ಮಾಡಿರಿ, ವಿಶ್ವಾಸವುದಿಲ್ಲವೋ ಯಾರು ದೇವಕುಮಾರನನ್ನು ಅವರು ದಂಡನೆಗೆ ಗುರಿಯಾಗುತ್ತಾರೆ ಅಂತ ತಿಳಿಸಿರಿ. ನೀವು ವಾಕ್ಯ ಹೇಳುತ್ತಾ ಇರುವಾಗ ಮತ್ತು ಶಿಷ್ಯರು ವಾಕ್ಯ ಹೇಳುತ್ತಿರುವಾಗ ಅದ್ಭುತ ಸೂಚಕ ಮಹತ್ ಕಾರ್ಯಗಳೊಂದಿಗೆ ಆ ವಾಕ್ಯವನ್ನು ಕರ್ತನಾದ ಯೇಸು ಸ್ಥಿರಪಡಿಸುತ್ತಾ ಬಲಪಡಿಸುತ್ತಾ ನಿಮ್ಮೊಂದಿಗಿದ್ದೇನೆ ಯುಗ ಸಮಾಪ್ತಿವರೆಗೆ ಎಂದು ಹೇಳಿದ ಮಾತು ತಿಳಿಯಪಡಿಸುತ್ತಿದ್ದನು. ಹೌದು ಪ್ರೇರೆ. ಯುಗಾಂತ್ಯದವರೆಗೂ ಎಲ್ಲ ದಿನಗಳು ನಿಮ್ಮೊಂದಿಗಿರುತ್ತೇನೆ ಎಂದು ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಮ್ಯಾಥ್ಯೂ ಗಾಸ್ಪೆಲ್ 28 19. ಹೌದು ಪ್ರೇರೆ. ಹೀಗೆ ಮೋಶೆ ಕೂಡ
ವಿಧೇಯನಾಗಿ ದೇವರ ಕಾರ್ಯದಲ್ಲಿ ಬೆಳೆಯುತ್ತಾ ಕಾರ್ಯ ಮಾಡಿದ ಮೋಶೆಯಾಗಿ ಶಿಷ್ಯರು ಕೂಡ ಮಾಡಿದರು. ಅಪೊಸ್ತಲ ಕಾರ್ಯ 7ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ 22ನೇ ವಾಕ್ಯದಲ್ಲಿ ಗ್ರಹಿಸುತ್ತೇವೆ. ಶಿಷ್ಯರೆಂದರೆ ಕಲಿಯುವುದರಲ್ಲಿಯೂ ತರಬೇತಿಯಲ್ಲಿಯೂ ಉಪದೇಶಿಸುವುದರಲ್ಲಿಯೂ ಕಾರ್ಯ ಮಾಡುವುದರಲ್ಲಿಯೂ ಸಮರ್ಥರಾಗಿರಬೇಕು. ಆತನೊಂದಿಗಿದ್ದು ಸೇವೆ ಸಲ್ಲಿಸಬೇಕು, ಸತ್ಯ ಕಾರ್ಯಗಳನ್ನು ಸಾರಬೇಕು. ಹೌದು ಪ್ರಿಯರೇ, ತೀತ ಪತ್ರಿಕೆ ಟೈಟಸ್ ಚಾಪ್ಟರ್ 1 ವರ್ಸ್ 8-9 1ನೇ ಅಧ್ಯಾಯ 8ರಿಂದ 9ನೇ ವಾಕ್ಯದವರೆಗೆ ಓದುತ್ತೇವೆ ತೀತನ ಪತ್ರಿಕೆ. ಹಾಗೂ ರೋಮ ಪತ್ರಿಕೆ 12ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದುತ್ತೇವೆ ರೋಮನ್ಸ್ ಚಾಪ್ಟರ್ 12 ವರ್ಸ್ 13th ವರ್ಡ್. ಹೌದು, ಹೀಗೆ ಯೇಸು ಶಿಷ್ಯರನ್ನು ಆರಿಸಿಕೊಳ್ತಾನೆ, 12 ಜನ ಶಿಷ್ಯರನ್ನು, ಮತ್ತು ಅವರು ಸೇವಾಪೂರ್ವಕವಾಗಿ ಕೆಲಸ ಮಾಡಬೇಕೆಂದು ಕಲಿಸುತ್ತಾನೆ. ಯೇಸುವಿನಿಂದ ಕಲಿತಂತೆ, ಯೇಸು ಹೇಳಿದಂತೆ ಹೀಗೆ ಮತ್ತು ಅವರು ವಿಧಾನವನ್ನು ಕಲಿತುಕೊಂಡರು. ಪ್ರಿಯರೇ, ವಿಧೇಯತೆಯ ಮಾರ್ಗದಲ್ಲಿ ಜ್ಞಾನಕ್ಕೆ ತಕ್ಕಂತೆ ವಿಧೇಯತೆಯನ್ನು ಕಲಿತುಕೊಂಡರು, ದೇವರ ವಾಕ್ಯದ ಜ್ಞಾನ. ಹೀಗೆ ಕೂಡಿ ಸೇವೆ ಮಾಡಿದರು. ಪ್ರಿಯರೇ, ವರ್ಕ್ ಟುಗೆದರ್. ಯೇಸುವಿನ ಜೊತೆಯಲ್ಲಿ 12 ಮಂದಿ ಶಿಷ್ಯರು ಸೇವೆ ಮಾಡಿದರು. ಉದಾಹರಣೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಮೋಶೆ ಆರೋನರು ಇಸ್ರಾಯೇಲರನ್ನು ಕೂಡಿ ನಡೆಸಿದರು ದೇವರ ಪ್ರಸನ್ನತೆಯಿಂದ. ಹೌದು, ಹಗ್ಗಾಯ ಜಕರಿಯ ಕೂಡಿ ದೇವಾಲಯವನ್ನು ಕಟ್ಟಿದರು. ಎಜ್ರನ ಗ್ರಂಥ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದ್ತೇವೆ. ನೆಹೆಮಿಯ, ಎಜ್ರ ಕೂಡಿ ವಾಕ್ಯ ಬೋಧಿಸಿದರು. ಹಾಗೂ ಪೇತ್ರ, ಯೋಹಾನರು ಕೂಡಿ ಸೇವೆ ಮಾಡಿದರು ಯೆಹೂದ್ಯರ ಮಧ್ಯೆ. ಪೌಲ, ಸೀಲರು ಅನ್ಯಜನರ ಮಧ್ಯೆ ಹೀಗೆ ಜೊತೆಯಾಗಿ ಕೂಡಿ ಕಾರ್ಯನಿರ್ವಹಿಸಿದರು. ಸುವಾರ್ತೆ, ಯೇಸುವಿನ ರಕ್ಷಣೆ ವಾರ್ತೆ, ಸತ್ಯದ ಜ್ಞಾನ, ನಿತ್ಯ ಜೀವದ ವಾರ್ತೆ, ಪಾಪ ಕ್ಷಮಾಪಣೆ ವಾರ್ತೆ, ಮರಣವನ್ನು ಗೆದ್ದ ವಾರ್ತೆಯನ್ನು ಸಾರಿದರು. ಹೀಗೆ ತನ್ನ ಶಿಷ್ಯರು, ಯೇಸುವಿನ ಶಿಷ್ಯರು ಆತನಾಗಿ ಜೀವಿಸಲು ಯೇಸು ಮಾದರಿಯಾಗಿದ್ದನು. ಪ್ರೇರೆ, ಯೇಸು ಅವರಿಗೆ ದರ್ಶನ ಕೊಟ್ಟಿದ್ದನು, ಪರಿಶುದ್ಧ ಆತ್ಮನು ಕೊಟ್ಟಿದ್ದನು, ಮಾದರಿ ಜೀವಿತವನ್ನು ಜೀವಿಸಲು ಕಲಿಸಿದನು. ತನ್ನ ಶಿಷ್ಯರಿಗೆ ಸೇವೆಯ ಜವಾಬ್ದಾರಿಕೆಯನ್ನು ಒಪ್ಪಿಸಿಕೊಡುವುದರೊಂದಿಗೆ ತನ್ನ ಶಿಷ್ಯರಿಗೆ ತರಬೇತಿ ನೀಡಿದನು ಪ್ರಭು ಯೇಸು ರಕ್ಷಕ ದೇವರು. ಹೀಗೆ ಬಲಪಡಿಸಿದನು. ಶಿಷ್ಯತ್ವವು ಪ್ರತಿಯೊಬ್ಬರಲ್ಲಿ ಅವರ ಕ್ಷೇತ್ರ, ಸ್ಥಾನ, ಶಿಕ್ಷಣ, ಸ್ವಾಸ್ಥ್ಯದಿಂದ ಕೂಡಿದ ಅನುಭವವನ್ನು ಕಲಿಸಿದನು. ಹಾಗೂ ಶಿಷ್ಯರಿಗೆ ಒಪ್ಪಿಸಿರುವ ಕಾರ್ಯದಲ್ಲಿ ಯೇಸು ಅವರನ್ನು ಪರೀಕ್ಷಿಸಿದನು. ಅನೇಕ ವಿವರಗಳನ್ನು ಕಲಿಸಿಕೊಟ್ಟನು. ಶಿಷ್ಯರು ಹೊರಟು ಹೋಗಿ ಫಲಿಸಲು ಹಾಗೂ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡುವುದರಲ್ಲಿ ಬಹಳ ಫಲ ಹೊಂದಲು ಎಲ್ಲ ಅಧಿಕಾರವನ್ನು, ಆಜ್ಞೆಯನ್ನು ನೀಡಿದನು. ಪ್ರಿಯರೇ, ರಕ್ಷಕ ದೇವರಾದ ಯೇಸು ದೇವಕುಮಾರ. ಹೌದು, ಹೀಗೆ ಯೇಸು 12 ಜನ ಶಿಷ್ಯರನ್ನು ಆರಿಸಿಕೊಳ್ಳುತ್ತಾನೆ. ಹೌದು, ನಮ್ಮ ಪ್ರಿಯ ಯೇಸು ಆ ಶಿಷ್ಯರಿಗೆ ಸೇವೆಯನ್ನು ಕಲಿಸಿಕೊಡುತ್ತಾನೆ. ತನ್ನಿಂದ ಕೇಳಿದಂತೆ, ತಂದೆ ತನಗೆ ಹೇಳಿದಂತೆ ಮಾಡಲು, ಮತ್ತು ಅವರು ಕೃಪೆ ಹೊಂದುತ್ತಾರೆ, ಪ್ರಭುವಿನ ಕೃಪೆ. ಅವರ ಜೀವಿತ ನೂತನವಾಗುತ್ತದೆ. ಯೇಸುವಿನ ಮಾತಿನ ಮುಖಾಂತರ ದೇವರ ಆತ್ಮದ ಪರವಶ ಹೊಂದುತ್ತಾರೆ, ಸಭೆಯಾಗಿ ಸೇರಿಕೊಳ್ಳುತ್ತಾರೆ. ಪ್ರಿಯ, ಸಂಪೂರ್ಣವಾದ ಯೇಸು ಆಗಿರುವ ದೇವರ ನಿಯಮವನ್ನು, ವಾಕ್ಯವನ್ನು ಸಾರುತ್ತಾರೆ. ಹೌದು, ಹೀಗೆ ಜೀವಜಲವಾದ ಯೇಸುವಿನ ಮಾತುಗಳು ಅವರ ಚದುರಿದ ಜೀವಿತವನ್ನು ಸರಿಪಡಿಸುತ್ತದೆ. ಯೇಸುವಿನಿಂದ ಉಂಟಾದ ಕರೆ ಅವರಲ್ಲಿ ಸ್ಥಿರಗೊಳ್ಳುತ್ತದೆ. ಹೌದು, ಒಂದು ಔತಣದಂತೆ ಅನುದಿನ ಯೇಸುವಿನೊಂದಿಗೆ, ಯೇಸುವಿನ ಮಡಿಲಲ್ಲಿ ದೇವರ ಸಮೀಪದ ಜೀವಿಸಿದಂತೆ ಜೀವಿಸುತ್ತಾರೆ. ಪ್ರೇರೆ ಅಂತ 12 ಅಪೊಸ್ತಲರ ಜೀವಿತ, ಅದ್ಭುತ ಜೀವಿತ ಪ್ರಭು ನಮ್ಮೆಲ್ಲರಿಗೆ ನೀಡಲಿ. ದೇವಚಿತ್ತಂತೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೇರೆ, ಈ ವಾಕ್ಯ ಭಾಗ ಪ್ರಾರ್ಥನೆ. ತಂದೆ ಸರ್ವಶಕ್ತನ ದೇವರೇ, ಪರಿಶುದ್ಧನೆ, 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 ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ನಿಮಗೆ ಸ್ತೋತ್ರ ಉಂಟಾಗಲಿ, ಮಹಿಮೆಯಾಗಲಿ. ಪರಿಶುದ್ಧಾತ್ಮ ರೂಪನೆ 12 ಅಪೊಸ್ತಲರೆನ್ನುವ ವಾಕ್ಯ ಭಾಗ ಅಂಶವನ್ನು ಧ್ಯಾನಿಸಿದ ತಂದೆ, ನೀವು ಯೇಸುವೆ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಬೆಟ್ಟದಿಂದ ಇಳಿದು ಬಂದು 12 ಜನ ಅಪೊಸ್ತಲರನ್ನು ಆರಿಸಿಕೊಂಡಿರಿ. ಅವರಿಗೆ ಶಿಷ್ಯತ್ವವನ್ನು ಕಲಿಸಿಕೊಟ್ಟಿರಿ, ಕಲಿಯುವ ವಿಧಾನ ಕಲಿಸಿಕೊಟ್ಟಿರಿ, ಕೂಡಿ ಸೇವೆ ಮಾಡಲು ಕಲಿಸಿಕೊಟ್ಟಿರಿ. ಪ್ರಭುವೇ, ದುರಾತ್ಮಗಳನ್ನು, ಎಲ್ಲ ಥರದ ದುರಾತ್ಮಗಳನ್ನು ಬಿಡಿಸುವುದಕ್ಕೂ, ಎಲ್ಲ ರೋಗಗಳನ್ನು ಗುಣ ಮಾಡುವುದಕ್ಕೂ ಸ್ವರ್ಗದ ಅಧಿಕಾರವನ್ನು ದಯಪಾಲಿಸಿದರೆ ಮರಣ ಗೆದ್ದ ಯೇಸುವೆ, ಅಂದು ಆ ಶಿಷ್ಯರಿಗೆ ನೀಡಿದ ಆ ಅಧಿಕಾರ ನೀವಿನ್ನ ಮರಣ ಹೊಂದಿ
ಪುನರುತ್ಥಾನ ಆಗಿರಲಿಲ್ಲ, ಈಗಲಾದರೂ ಮರಣ ಹೊಂದಿ ಪುನರುತ್ಥಾನ ಆಗಿ ಎರಡರಷ್ಟು ದೊಡ್ಡ ಸ್ವರ್ಗದ ಅಭಿಷೇಕವನ್ನು ದಯಪಾಲಿಸಿದ್ದೀರಿ, ಶಕ್ತಿಯನ್ನು, ನಿತ್ಯ ಜೀವವನ್ನು. ಪ್ರಭೆ, ನಮ್ಮೆಲ್ಲರನ್ನು ವಾಕ್ಯ ಕೇಳಿದ ಎಲ್ಲರನ್ನು ಹೊಸ ಒಡಂಬಡಿಕೆಗೆ ಅನುಸಾರವಾಗಿ ಮರಣ ಗೆದ್ದ ಸುವಾರ್ತೆಯನ್ನು, ಶಿಲುಬೆಯಲ್ಲಿ ನಮ್ಮ ಪಾಪ ಕ್ಷಮಿಸಿದ ಸುವಾರ್ತೆಯನ್ನು, ದೇವರ ಮಕ್ಕಳನ್ನಾಗಿಸಿದ ಸುವಾರ್ತೆಯನ್ನು, ನೂತನ ವ್ಯಕ್ತಿಗಳನ್ನಾಗಿದ್ದ ವಾರ್ತೆಯನ್ನು, ನಿಮ್ಮ ಶಿಷ್ಯರಾದ ವಾರ್ತೆಯನ್ನು ನಾವು ಸಾರಲು, ಸೇವೆಯನ್ನು ನೀವು ಹೇಳಿದಂತೆ ಮಾಡಲು, ನಿಮ್ಮ ಚಿತ್ತಂತೆ ಕಲಿಯಲು, ಒಂದಾಗಿ ಸೇವೆ ಮಾಡಲು ಪರಿಶುದ್ಧ ಆತ್ಮನೊಂದಿಗೆ ಕೂಡಿ ಯೇಸು ಕ್ರಿಸ್ತ ನಾಮದಲ್ಲಿ ಅನುಗ್ರಹಿಸ್ತಾ ಬರಬೇಕೆಂದು, ಹೀಗೆ ಸೈತಾನನನ್ನು ಅವನ ಅನುಚರರನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ನಿಮ್ಮ ಶಿಷ್ಯತ್ವದ ಅಧಿಕಾರದ ಮುಖಾಂತರ, ದೇವರ ಮಕ್ಕಳಾಗುವ ಅಧಿಕಾರದ ಮುಖಾಂತರ ಅನುಗ್ರಹಿಸ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಸರ್ವಶಕ್ತ ತಂದೆಯಾದ ದೇವರೇ, ಪರಿಶುದ್ಧ ಆತ್ಮಸ್ವರೂಪನೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಹೌದು ಪ್ರಿಯರೇ, 12 ಜನರ ಅಪೊಸ್ತಲರ ಬಗ್ಗೆ ಧ್ಯಾನಿಸಿದೆವು. ಈ ವಾಕ್ಯ ಭಾಗ ಎತ್ತಿಕೊಂಡು ಹೋಗದಂತೆ, ದುಷ್ಟನ್ನು ಎತ್ತಿಕೊಂಡು ಹೋಗದಂತೆ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮ ಮೂಲಕ ಕಾಯ್ದು ಕಾಪಾಡಲಿ, ತನ್ನ ಪರಿಶುದ್ಧಾತ್ಮನ ಜಲದ ಮುಖಾಂತರ ಬೆಳೆಸಲಿ, ಪರಿಶುದ್ಧಾತ್ಮ ಅಗ್ನಿಯಿಂದ ಕಾಯ್ದು ಕಾಪಾಡಲಿ, ದೇವರ ಮಕ್ಕಳ ಹೋಲಿಕೆಗೆ ಮಾರ್ಪಡಿಸಲಿ, ಯೇಸು ನಾಮದಲ್ಲಿ, ಆಮೇನ್. ಮತ್ತೊಂದು ವಾಕ್ಯ ಭಾಗದ ದೇವಚಿತ್ತಾರು ಭೇಟಿಯಾಗೋಣ ಪ್ರಿಯರೇ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿ, ಯೇಸು ಕ್ರಿಸ್ತನ ಮಹಾಕೃಪೆ, ಪರಿಶುದ್ಧಾತ್ಮನ ಮಹಾ ಸನ್ನಿಧಿ, ಸಹವಾಸ, ನಿತ್ಯ ಜೀವ ನಿಮ್ಮೆಲ್ಲರೊಂದಿಗಿರಲಿ, ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್.